ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಯಮುನಾ ದಿಲೀಪ್ ಸ್ಪೋರ್ಟ್ಸ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟಾಪಿಕ್ ಏನಂದ್ರೆ ಯೂಟ್ಯೂಬ್ ಬಿಗಿನರ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗೋ ಟಾಪಿಕ್, ಮತ್ತೆ ಎಲ್ಲರಿಗೂ ಯೂಸ್ಫುಲ್ ಆಗೋ ಟಾಪಿಕ್ ಇದು. ಎಲೈಟ್ ಮೋಷನ್ ಇಂದ ವಿಡಿಯೋಸ್ ಯಾವ ತರ ಎಡಿಟ್ ಮಾಡೋದು ಮತ್ತೆ ಎಲೈಟ್ ಮೋಷನ್ ಎಲ್ಲಾ ಟೂಲ್ಸ್ ಯಾವ ತರ ಯೂಸ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನಾವು ಇವಾಗ ಎಲೈಟ್ ಮೋಷನ್ ಓಪನ್ ಮಾಡ್ತಾ ಇದ್ದೀವಿ. ಮೇಲೆ 3 ಡಾಟ್ಸ್ ಕಾಣಿಸ್ತಾ ಇದೆ ಅಲ್ವಾ? ಓಪನ್ ಮಾಡಿಕೊಂಡು ಲೋ ಕ್ವಾಲಿಟಿ ಪ್ರಿವ್ಯೂನ ಎನೇಬಲ್ ಮಾಡ್ಕೊತಾ ಇದ್ದೀವಿ. ಯಾಕೆ ಅಂದರೆ ನೀವೇನಾದರೂ ಎಡಿಟ್ ಮಾಡಬೇಕಾದ್ರೆ ಹೈ ಕ್ವಾಲಿಟಿ ವಿಡಿಯೋಸ್ ಇಲ್ಲ ಏನಾದರೂ ಮೆಟೀರಿಯಲ್ಸ್ ಇರ್ತಾವಲ್ವಾ, ಅವನ್ನಿಲ್ಲಿ ಎಡಿಟ್ ಮಾಡಬೇಕಾದ್ರೆ ಲಾಸ್ಟಾಗಿ ಪ್ರಿವ್ಯೂ ಕೊಡ್ತೀವಲ್ವಾ, ಆವಾಗ ನಮಗೆ ಲ್ಯಾಗ್ ಆಗ್ತಾ ಪ್ಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಚೆನ್ನಾಗಿರೋ ಮೊಬೈಲ್ ಇದ್ದರೆ ನೀವು ಎನೇಬಲ್ ಮಾಡ್ಕೊಳ್ಳೋದ್ರೂ ಪರವಾಗಿಲ್ಲ. ನಾರ್ಮಲ್ ಮೊಬೈಲ್ ಇದ್ದರೆ ನೀವು ಎನೇಬಲ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಓಕೆನಾ? ಓಕೆ, ಈಗ ಬ್ಯಾಕ್ ಬಂದರೆ ನಮಗೆ 4 ಆಪ್ಷನ್ಸ್ ಕಾಣಿಸ್ತಾ ಇದೆ. ಹೋಮ್, ಟ್ಯುಟೋರಿಯಲ್ಸ್, ಪ್ರಾಜೆಕ್ಟ್ಸ್, ಟೆಂಪ್ಲೇಟ್ಸಲ್ಲಿ ನಿಮ್ಗೆ ಯಾವ ಎಫೆಕ್ಟ್ ಬೇಕೋ ಎಫೆಕ್ಟ್ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ನಾವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ 6 ಆಪ್ಷನ್ ಕಾಣಿಸುತ್ತೆ. ಅದರಲ್ಲಿ ಯೂಟ್ಯೂಬು, ಇನ್ಸ್ಟಾಗ್ರಾಮು, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಮಾಡ್ಕೋಬೋದು. 6th ಆಪ್ಷನಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಅಲ್ವಾ, ಅದು ಬಂದು ರೆಸಲ್ಯೂಷನ್ ಅಂತ. ಅಲ್ಲಿ ನಂಬರ್ಸ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ ಟೈಪ್ ಮಾಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಟೈಪ್ ಮಾಡಿಕೊಂಡ್ರೆ ನಿಮ್ಗೆ ಸಿಗುತ್ತೆ ನೋಡಿ. ಇಲ್ಲಿ ನಮ್ಮ ಮೇಲೆ ಇನ್ಸ್ಟಾಗ್ರಾಮ್ದು ಕ್ಲಿಕ್ ಮಾಡಿದ್ರೆ 1080p FHD ಅಂತ ಇದೆ ಅಲ್ವಾ, ಆ ಥರ ನಿಮ್ಮ ಕೆಳಗಡೆ ನಂಬರ್ಸ್ ಸಹ ಟೈಪ್ ಮಾಡ್ಕೋಬೋದು ಯಾವ ಸೈಜಲ್ಲಿ ಬೇಕೋ ಆ ಸೈಜು. ಓಕೆನಾ? ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಅಂತಿದೆ ಅಲ್ವಾ, ಅಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಟ್ ಮಾಡ್ಕೋಬೋದು. ಓಕೆನಾ? ನಾನು ನೋಡಿ ಇಲ್ಲಿ ಬ್ಲ್ಯಾಕ್ ತೊಗೊಂಡಿದ್ದೀನಿ. ನೆಕ್ಸ್ಟು ಫ್ರೇಮ್ ರೇಟ್ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಫ್ರೇಮ್ ರೇಟಲ್ಲಿ ಬೇಕೋ ಆ ಥರ ನೀವು ಸೆಟ್ ಮಾಡ್ಕೊಬೋದು. ಇಲ್ಲಿ ಆದಮೇಲೆ ಕ್ರಿಯೇಟ್ ಎಲಿಮೆಂಟ್ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ಅಮೌಂಟ್ ಕಟ್ಟ ತೋರಿಸುತ್ತೆ, ಅದನ್ನು ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಇವಾಗ ಇದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಆ್ಯಡ್ ಬಂತು, ಇದನ್ನು ಕ್ಯಾನ್ಸಲ್ ಕೊಡಬೇಕಾಗಿರುತ್ತೆ. ಕ್ಯಾನ್ಸಲ್ ಕೊಟ್ಟ ಮೇಲೆ ಈ ಥರ ನಿಮಗೆ ಔಟ್ಪುಟ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಇದು ಸ್ಕ್ರೀನ್. ಓಕೆ ನೋಡಿ, ಅಲ್ಲಿ ಮೇಲೆ ಎಕ್ಸ್ಪೋರ್ಟ್ ಬಟನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ನೋಡಿ ಈ ಥರ ಬರುತ್ತೆ. ಇಲ್ಲಿ ನಾವು ವೀಡಿಯೋಸ್ ಎಕ್ಸ್ಪೋರ್ಟ್ ಮಾಡ್ಕೊಬೋದು. ಎಕ್ಸ್ಪೋರ್ಟ್ ಆ್ಯಂಡ್ ಶೇರ್ ವೀಡಿಯೋಸು, ಪ್ರಾಜೆಕ್ಟ್ ಪ್ಯಾಕಿಂಗ್, ಕರೆಂಟ್ ಫ್ರೇಮ್ಸ್ ಆ್ಯಂಡ್ PNG ಇಮೇಜ್ ಗಿಫ್ಟ್ ಅಂತೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನಿಮ್ಗೆ ಯಾವ್ದು ಬೇಕೋ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಬೋದಾಗಿರುತ್ತೆ. ನೆಕ್ಸ್ಟ್ ನೋಡೋದ್ರೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾಮೂಲಿ ಇಲ್ಲಿ ಅಷ್ಟೇ 6 ಆಪ್ಷನ್ಸ್ ನಿಮಗೆ ಯಾವ ಸೈಜಲ್ಲಿ ಬೇಕೋ ಸಹ ಇಲ್ಲಿ ಸೆಟ್ ಮಾಡ್ಕೊಬೋದಾಗಿರುತ್ತೆ. ನೀವು ನೋಡಿ ನಂಬರ್ಸ್ ಸಹ ಇದೆ, ಫಸ್ಟ್ ಅಲ್ಲೇನು ಮಾಡ್ಕೊಂಡ್ವೋ ಅದೇ ಇಲ್ಲಿರುತ್ತೆ. ಓಕೆನಾ? ನೀವು ಅಲ್ಲಿ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಮಾಡ್ಕೊಬೋದು. ಏನಾದರೂ ಚೇಂಜಸ್ ಇದ್ದರೆ ಇಲ್ಲಿ ಚೇಂಜಸ್ ಮಾಡ್ಕೊಬೋದು ನೀವು. ಸೊ ನಾನೀಗ ಚೇಂಜಸ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಬ್ಲ್ಯಾಕ್ ಕೊಟ್ಟಿದ್ದೆ, ಅದು ಟ್ರಾನ್ಸ್ಪರೆಂಟ್ ಬಂದುಬಿಟ್ಟಿದೆ. ಸೊ ಈಗ ನಾನು ಅಲ್ಲಿ ಇವಾಗ ಲೈಟ್ ಗ್ರೇ ತೊಗೊಂಡಿದ್ದೀನಿ. ಓಕೆನಾ? ಕೆಳಗಡೆ 4 ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದು ಫಾರ್ವರ್ಡ್ ಮತ್ತು ಬ್ಯಾಕ್ ಬಟನ್ನು. ನೋಡಿ ಇದು ಬ್ಯಾಕ್ ಹೋಯಿತು. ಓಕೆನಾ? ಮತ್ತು ಮುಂದೆ ಪ್ರೆಸ್ ಮಾಡಿದ್ರೆ ಫಾರ್ವರ್ಡ್ ಅದೇ ಬರುತ್ತೆ, ಇದನ್ನು ಪ್ರೆಸ್ ಮಾಡಿದ್ರೆ ಬ್ಯಾಕ್ ಆಗುತ್ತೆ. ಓಕೆನಾ? ನೋಡಿ ಈಗ ಪ್ಲೇ ಬಟನ್ ಇದೆಯಲ್ಲ, ಅದರ ಅಕ್ಕಪಕ್ಕ ಒಂದು 2 ಬಟನ್ಸ್ ಇದೆ ಅಲ್ವಾ, ಅದೇನಂದರೆ ನೋಡಿ ನಾನು ತೋರಿಸ್ತೀನಿ. ಈಗ ಒಂದು ಸಿಂಬಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಸಿಂಬಲ್ ಆ್ಯಡ್ ಮಾಡಿದ್ದೀನಿ. ಇವಾಗ ಅದನ್ನು ಏನಾದರೂ ನಾವು ನೆಕ್ಸ್ಟ್ ನೋಡಿ ಅದು ಲೇಯರ್ ಬಟನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಲ್ ಲೇಯರ್ ಅಂತ ಕೊಟ್ಟರೆ ನೋಡಿ ಈ ಥರ ಬರುತ್ತೆ. ಈ ಥರ ಬಂತು. ಮತ್ತು ಲೇಯರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ 4 ಲೇಯರ್ಸ್, ಕಾಪಿ 4 ಲೇಯರ್ಸ್ ಅಂತ ಬರುತ್ತೆ. ನಾನು ಡೂಪ್ಲಿಕೇಟ್ 4 ಲೇಯರ್ಸ್ ಕೊಟ್ಟರೆ ಮತ್ತೆ ಅದು ಡೂಪ್ಲಿಕೇಟ್ ಆಗಿರುತ್ತೆ. ನೋಡಿ ಕೆಳಗಡೆ ಇನ್ನು ಎಕ್ಸ್ಟ್ರಾ 4 ಆ್ಯಡ್ ಆಗಿರುತ್ತೆ. ನಾವು 4 ಫಸ್ಟ್ ಏನು ಹಾಕಿದ್ವೋ ಅದನ್ನು 4 ಇಲ್ಲಿ ಆ್ಯಡ್ ಆಗಿರುತ್ತೆ. ಓಕೆನಾ? ನೋಡಿ ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಲೇಯರ್ ಅಂತ ಕೊಟ್ಟು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ 8 ಲೇಯರ್ಸ್ ಅಂತಿರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಕಾಪಿ ಆಗಿರುತ್ತೆ. ಒಂದು ಸರ್ಕಲ್ ಮೇಲೆ ಒಂದು ಸರ್ಕಲ್, ಒಂದು ಸರ್ಕಲ್ ಮೇಲೆ ಒಂದು ಸರ್ಕಲ್. ನೋಡಿ ನಾನು ರೊಟೇಟ್ ಮಾಡ್ತಾಯಿದ್ರೆ ಹೆಂಗೆ ಆಗ್ತಾಯಿದೆ ಅಂತ, ಅದು ಒಂದ್ರ ಮೇಲೆ ಒಂದು ಸರ್ಕಲ್ ಕ್ರಿಯೇಟ್ ಆಗಿರುತ್ತೆ. ಓಕೆನಾ? ಅದು ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಅಲ್ಲಿ ಝೂಮ್ ಇನ್ ಝೂಮ್ ಔಟ್ ಪ್ಲಸ್ಸು ಮೈನಸ್ ಇರುತ್ತೆ ಅಲ್ವಾ, ನೀವು ಅದನ್ನು ಬೇಕಾದ್ರೆ ಮಾಡ್ಕೊಬೋದು. ಇಲ್ಲ 4 ಆಪ್ಷನ್ ಇರುತ್ತೆ, ಲೇಯರ್ಸು, ಕ್ಯಾಮ್ರಾ ಎಲ್ಲ ನಿಮಗೆ ಬೇಕಾದರೆ ಅದನ್ನು ಸಹ ಆನ್ ಮಾಡ್ಕೊಬೋದಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡಿ ಮೇಲೆ 7 ಆಪ್ಷನ್ ಬಗ್ಗೆ ಎಲ್ಲ ತಿಳ್ಕೊಂಡ್ಕೊಟ್ಟಿದ್ದೀನಿ. ಕೆಳಗಡೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟಲ್ಲಿ ಶೇಪ್ಸ್ ಬರುತ್ತೆ ನೋಡಿ, ಶೇಪ್ಸ್ ಎಷ್ಟು ಥರ ಶೇಪ್ಸ್ ಇದೆ. ಇನ್ನು ಸ್ಕ್ರೋಲ್ ಮಾಡಿದ್ರೆ
ನೋಡಿ ಸ್ಕ್ರೋಲ್ ಮಾಡಿದ್ರೆ ಬೇರೆ ಶೇಪ್ಸ್ ಎಲ್ಲ ಬರುತ್ತೆ ನೋಡಿ. ಎಷ್ಟು ಶೇಪ್ಸ್ ಬೇಕೋ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ತೊಗೋಬೋದು. ನಾನು ಇಲ್ಲಿ ಲೇಡಿ ಶೇಪ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಶೇಪ್ ಚೆನ್ನಾಗಿದೆ ಅಲ್ವಾ? ಓಕೆನಾ. ನೆಕ್ಸ್ಟ್ ನೋಡೋದಾದರೆ ಮೀಡಿಯಾ ಶೇಪ್ಸ್ ಪಕ್ಕ ಇರೋದು ಮೀಡಿಯಾ. ಇಲ್ಲಿ ನೀವು ಹೊಸ್ದಾಗಿ ಏನನ್ನು ಓಪನ್ ಮಾಡಿದರೆ ಅಲೋ ಆಕ್ಸೆಸ್ ಅಂತ ಇರುತ್ತೆ. ಓಕೆನಾ. ಅದ್ರ ಮೇಲೆ ಅಲೋ ಕೊಟ್ಟರೆ ನಿಮ್ಮ ಗ್ಯಾಲರಿಯಾಗಿ ಇರೋ ಫೋಟೋಸ್ ಎಲ್ಲ ಇಲ್ಲಿ ಬಂದಿರುತ್ತೆ ನೋಡಿ. ಈ ಥರ ಫೋಟೋಸ್ ನಿಮ್ಮ ಗ್ಯಾಲರಿಯಲ್ಲಿರೋ ಫೋಟೋಸ್ ಎಲ್ಲ ಬಂದಿರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಹ್ಯಾಡ್ ಮಾಡ್ಕೊಬೋದಾಗಿರುತ್ತೆ. ನಾನಿಲ್ಲಿ ಟಾಮ್ ಆ್ಯಂಡ್ ಜೆರ್ರಿ ಫೋಟೋನ ಹ್ಯಾಡ್ ಮಾಡಿದ್ದೀನಿ ನೋಡಿ ಇಲ್ಲಿ. ಓಕೆನಾ. ಈ ಥರ ಹ್ಯಾಡ್ ಮಾಡ್ಕೊಬೇಕಾಗಿರುತ್ತೆ. ಅದನ್ನು ನೀವು ನಿಮ್ಗೆ ಯಾವ ಝೂಮಲ್ಲಿ ಬೇಕೋ ಆ ಝೂಮಲ್ಲಿ ಸಹ ನೀವು ಮಾಡ್ಕೊಬೋದಾಗಿರುತ್ತೆ ನೋಡಿ. ಫ್ರೆಂಡ್ಸ್, ಈಗ ನಾನು ವಿಡಿಯೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಈಗ ಶೇಪ್ಸ್ ಆಯಿತು, ಮೀಡಿಯಾ ಆಯಿತು. ಇವಾಗ ನಾವು ಮ್ಯೂಸಿಕ್ ಓಪನ್ ಮಾಡೋಣ. ನೀವು ಅಲೋ ಆಕ್ಸಿಸ್ ಕೊಟ್ಟರೆ ಇಲ್ಲಿ ಅಲೋ ಅಂತ ಬರುತ್ತೆ. ನಿಮ್ಮ ಮೊಬೈಲಾಗಿರೋ ಮ್ಯೂಸಿಕ್ಸ್ ಎಲ್ಲ ಆಪ್ಷನ್ಸ್ ಎಲ್ಲ ಇಲ್ಲಿ ನಿಮಗೆ ತೋರಿಸುತ್ತೆ. ನಮ್ಮ ಮೊಬೈಲಲ್ಲಿ ಮ್ಯೂಸಿಕ್ ಇಲ್ಲ, ಸೊ ಇಲ್ಲಿ 0 ತೋರಿಸ್ತಾ ಇದೆ. ನಿಮ್ಮ ಮೊಬೈಲಲ್ಲಿ ಯಾವ್ದಾದ್ರು ಮ್ಯೂಸಿಕ್ಸ್ ಇದ್ದರೆ ಇಲ್ಲಿ ನಿಮಗೆ ಪ್ಲೇ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡೋದಾದರೆ ಆಬ್ಜೆಕ್ಟ್ಸ್ ಆ್ಯಂಡ್ ಎಲಿಮೆಂಟ್ಸಲ್ಲಿ ಇಲ್ಲಿ ಕ್ಯಾಮ್ರಾ ಇದೆ, ಎಂಟಿ ಗ್ರೂಪ್ ಇದೆ, ನುಲ್ ಇದೆ, ಎಲಿಮೆಂಟ್, ಪ್ರಾಜೆಕ್ಟ್ 4 ಆಪ್ಷನ್ ಇರುತ್ತೆ ಇಲ್ಲಿ. ಇದೇನು ನಮ್ಗೆ ಯೂಸ್ ಆಗೋಲ್ಲ. ಸೊ ಇಲ್ಲಿ ಪ್ರೋ ಇರಬೇಕಾಗಿರುತ್ತೆ, ಪ್ರೋ ಫ್ಯೂಚರ್ಸ್. ಸೊ ನಾವು ಇವಾಗ ನೆಕ್ಸ್ಟ್ ನೋಡೋದಾದರೆ ಟೆಂಪ್ಲೇಟ್ಸ್ ಆಪ್ಷನ್ ಕಾಣ್ತಿದೆ ಅಲ್ವಾ, ಅಲ್ಲಿ ನೀವು ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಲ್ಲಿ ಇರುತ್ತೆ. ಕೆಳಗಡೆ ಡಿಸ್ಕವರ್ ಮೋರ್ ಟೆಂಪ್ಲೇಟ್ಸ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೊಂಡು ಸಹ ನೀವು ಇಲ್ಲಿ ಟೆಂಪ್ಲೇಟ್ಸ್ ಡೌನ್ಲೋಡ್ ಮಾಡ್ಕೊಬೋದಾಗಿರುತ್ತೆ. ಇಲ್ಲ ನಿಮ್ಮ ಹತ್ರ ಯಾವ್ದಾದ್ರು ಡೌನ್ಲೋಡ್ ಮಾಡ್ಕೊಂಡಿರೋ ಆಲ್ರೆಡಿ ಇದ್ದರೆ ಅದು ಅಲ್ಲಿ ಶೋ ಆಗುತ್ತೆ. ಇವಾಗ ಇಲ್ಲಿ ಎಷ್ಟು ಥರ ಬೇಕಾದ್ರೂ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ನೋಡಿ. ನೆಕ್ಸ್ಟ್ ಅಲ್ಲಿ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನಾನೀಗ. ಸೊ ಇಲ್ಲಿ ಕಲರ್ಸ್ ಇದೆ ನೋಡಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಸೈಜ್ ಎಷ್ಟು ಬೇಕೋ ಅಷ್ಟು ತಗೊಂಡು ಇಲ್ಲಿ ನಿಮ್ಗೆ ಯಾವ ಬ್ರಷ್ ಬೇಕೋ ಆ ಬ್ರಷ್ ತೊಗೊಂಡು ನಿಮಗೆ ಏನು ಬೇಕೋ ಅಲ್ಲಿ ಪೆನ್ಸಿಲ್ ಡ್ರಾಯಿಂಗ್ ಸಹ ಮಾಡ್ಕೋಬೋದು ಇಲ್ಲಿ. ಓಕೆನಾ. ನಿಮಗೆ ಇದು ಬೇಡ ಅಂದರೆ ಕಲರ್ ವಾಪಸ್ ಹೋಗಿ ಕಲರ್ ಯಾವ ಕಲರ್ ಬೇಕೋ ಆ ಕಲರ್ ಸಹ ತೊಗೋಬೋದು ನೋಡಿ. ಸೈಜ್ ಇನ್ಕ್ರೀಸ್ ಮಾಡ್ಕೊಳೋದು. ಇದು ಪಕ್ಕದಲ್ಲಿ ಎರೇಸರ್ ಇದೆ ನೋಡಿ. ನಿಮ್ಗೆ ಅಕಸ್ಮಾತ್ ಏನಾದರೂ ಬೇಡ ಅಂದರೆ ಅದು ಎರೇಸ್ ಮಾಡ್ಕೊಳಕ್ಕೆ. ಮತ್ತು ಪೈಂಟ್ ಇದೆ ನೋಡಿ, ಅಲ್ಲಿ ಪೈಂಟ್ ಬ್ರಷ್ ಥರ. ಸೊ ಇಲ್ಲಿ 4 ಆಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದ್ರಲ್ಲಿ ತೊಗೊಂಡು ನೀವು ಇದು ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡಿ, ಈಗ ನಾನು 3rd ಆಪ್ಷನ್ ಕ್ಲಿಕ್ ಮಾಡಿದ್ದೀನಿ. 3rd ಆಪ್ಷನಲ್ಲಿ ನೋಡಿ ಯಾವ ಥರ ನಾವು ಮಾಡ್ಬೋದು ಅಂತ ಶೇಪ್ಸ್. ಸೊ ಇದು 3rd ಆಪ್ಷನ್ ಆಗಿರುತ್ತೆ. 4th ಆಪ್ಷನ್ ಬಂದು ಎರೇಸರ್ ಆಗಿರುತ್ತೆ ನೋಡಿ. ಯಾವ ಎರೇಸ್ ಮಾಡೋದಿದು ಎರೇಸರ್. ನೆಕ್ಸ್ಟ್ ಬಂದು 2nd ಆಪ್ಷನ್ ವೆಕ್ಟರ್ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡಿ ಸ್ಪೇಸ್ ಇಯರ್ ಟು ಆಪ್ಷನ್, ನೆಕ್ಸ್ಟ್ ಪಾಯಿಂಟ್ ದೆನ್ ಟ್ಯಾಪ್ ಇಯರ್ ಟು ಪ್ಲೇಸ್ ಇಟ್ ಅಂತ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಮಗೊಂದು ಡಾಟ್ ಕಾಣುತ್ತೆ. ಅದ್ರ ಮೇಲೆ ಡಾಟ್ ಮಾಡಿ ಮತ್ತೆ ಅದನ್ನು ಇದು ಮಾಡಿದ್ರೆ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಎಷ್ಟು ಕೊಟ್ಟಿದ್ದಾರೆ ಬಾಕ್ಸಲ್ಲಿ ಅಲ್ಲೇ ಮಾಡಿ ಒಂದು ಲೈನ್ ಎಳ್ದು ಮತ್ತೆ ಅದನ್ನು ಟ್ಯಾಪ್ ಮಾಡಿದ್ರೆ ಅದು ಸರೋಗುತ್ತೆ ನೋಡಿ. ಇಲ್ಲಿ ನಾನು ಮಾಡ್ತಾರೆ ನೋಡಿ, ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ಯಾವ ಥರ ಇದು ಮಾಡೋದು ಅಂತ. ನೋಡಿ ಎಷ್ಟು ಬೇಕೋ ಅಷ್ಟು ನಾವು ಹೇಳ್ಕೊಂಡು ಅದ್ಮೇಲೆ ಟಾಪ್ ಮಾಡಬೇಕಷ್ಟೇ. ನೆಕ್ಸ್ಟ್ ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಈ ಥರ ಮಾಡಬೇಕಿರುತ್ತೆ ಇದು. ಓಕೆ ಫ್ರೆಂಡ್ಸ್, ಈಗ ಬಂದು 3rd ಆಪ್ಷನ್ ಟೆಕ್ಸ್ಟ್ ಅಂತಿದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ. ನಮ್ಗೆ ಏನಾದರೂ ಟೆಕ್ಸ್ಟ್ ಬೇಕಿದ್ದರೆ ವಿಡಿಯೋಗೆ ಫೋಟೋಗೆ ಇಲ್ಲಿ ಟೆಕ್ಸ್ಟ್ ಮಾಡಿಕೊಂಡು ನಾವು ಮಾಡ್ಕೊಬೋದಾಗಿರುತ್ತೆ ನೋಡಿ. ನಾನಿವಾಗ ಸುಮ್ಮನೆ ಹೆಮ್ಮನ ಅಂತ ಟೈಪ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಟೆಕ್ಸ್ಟ್ ಮಾಡಿಕೊಂಡು ಇಲ್ಲಿ ಕಲರ್ ಆಪ್ಷನ್ಸ್ ಎಲ್ಲ ಇರುತ್ತೆ, ನೀವು ಕಲರ್ ಸಹ ಹಾಕ್ಕೋಬೋದು. ನಾನು ಸುಮ್ಮನೆ ಟೈಪ್ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ನೋಡಿ. ಇದಾದಮೇಲೆ ನೆಕ್ಸ್ಟ್ ಬಂದು ಸೊ ಫ್ರೆಂಡ್ಸ್ ಅಷ್ಟು ಬೇಸಿಕ್ಸ್ ಟೂಲ್ಸ್ ಆಯಿತು. ಇವಾಗ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ ಯಾವುದಾನ ಒಂದು ಶೇಪ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸರ್ಕಲ್ ತೊಗೊಂಡಿದ್ದೀನಿ. ಅದನ್ನು ನಾವು ಝೂಮ್ ಮಾಡಬೇಕು ಅಂದರೆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಾಟ್ಸ್ ಬರುತ್ತೆ. ಡಾಟ್ಸಿಂದಲೇ ನಾವು ಝೂಮ್ ಮಾಡಬೇಕಾಗಿರುತ್ತೆ ನೋಡಿ. ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಝೂಮ್ ಮಾಡ್ಕೊಬೋದು. ನಾನಿಲ್ಲಿ ಓವೆಲ್ ಶೇಪ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಇದಾದಮೇಲಕ್ಕೆ ಕೆಳಗಡೆ ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದು ಸ್ಪೀಡ್ ಆಪ್ಷನ್ನು. ವಿಡಿಯೋ ಯಾವ ಲೆಂತಲ್ಲಿ ಬೇಕು ಅಂತ ಚಿಕ್ಕದಾಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ನಾವು ಸ್ಪೀಡ್ ಇಕ್ಕೋಬೋದು. ಪಕ್ಕದಾಗಿರೋದು ಕಟ್ ಮಾಡೋಕ್ಕೆ ವಿಡಿಯೋ. ನಮಗೆ ರೈಟಲ್ಲಿ ಏನಾದರೂ ಬೇಡ ವಿಡಿಯೋ ಅಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ರೈಟಲ್ಲಿ ಕಟ್ ಆಗುತ್ತೆ ವಿಡಿಯೋ. ಓಕೆನಾ. ನೋಡಿ ಇವಾಗ ನಾನು ಕ್ಲಿಕ್ ಮಾಡ್ತೀನಿ ರೈಟಲ್ಲಿ. ಸೊ ಈ ಥರ ನಮಗೇನಾದರೂ ಬೇಡ ಅಂದರೆ ಅಲ್ಲಿ ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ಮಧ್ಯವಿರೋ ವಿಡಿಯೋ ಬಂದು ನಾವು ಸ್ವಲ್ಪ ವಿಡಿಯೋ ಲೆಂತ್ ಮಾಡಿಕೊಂಡು ಪ್ಲೇ ಮಾಡಿ ಮಧ್ಯಕ್ಕೆ ಸ್ಟಾಪ್ ಮಾಡಿ ನಮಗೆ ವಿಡಿಯೋ ಏನಾದರೂ ಡಿವೈಡ್ ಮಾಡಬೇಕು ಅಂದರೆ
ಕರೆಕ್ಟಾಗಿ ಮಧ್ಯಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟು ಡಿವೈಡ್ ಮಾಡಬೇಕು ಅಂದರೆ ನಿಲ್ಲಿಸ್ಬಿಟ್ಟು ಅದು ಡಿವೈಡ್ ಮಾಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ 2 ಪಾರ್ಟ್ಸ್ ಆಗುತ್ತೆ ವಿಡಿಯೋ ಬಂದು. ಓಕೆನಾ, ಈ ಥರ 2 ಪಾರ್ಟ್ಸ್ ಆಗುತ್ತೆ. ನೆಕ್ಸ್ಟ್ 4th ಆಪ್ಷನ್ ಬಂದು ನೋಡಿ, ವಿಡಿಯೋವನ್ನು ನಾವು ಸ್ವಲ್ಪ ಈ ಕಡೆ ತೊಗೊಬೇಕು. ಆ ಕಡೆ ಲೆಫ್ಟಲ್ಲಿ ನಮಗೇನಾದರೂ ವಿಡಿಯೋ ಬೇಡ ಅಂದರೆ ಅಲ್ಲಿ ನಾವು ಇದು 4th ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೆಫ್ಟಲ್ಲಿರೋ ವಿಡಿಯೋ ಕಟ್ ಆಗುತ್ತೆ. ಈ ಥರ ನಾವು ಮಾಡ್ಕೊಬೋದು, ಎಲ್ಲಿ ಬೇಕೋ ಅಲ್ಲಿ ವಿಡಿಯೋ ಕಟ್ ಮಾಡ್ಕೊಬೋದು. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಕೆಳಗಡೆ ಕಲರ್ ಆ್ಯಂಡ್ ಫಿಲ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಕ್ಲಿಕ್ ಮಾಡ್ಕೊಬೇಕಾಗಿರುತ್ತೆ. ನೋಡಿ, ನಿಮ್ಗೆ ಯಾವ ಕಲರ್ ಬೇಕಂದರೆ ಕಲರ್ ಚೇಂಜ್ ಮಾಡಬೇಕು ಅಂದರೆ ಆ ಕಲರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ, ಯಾವ ಕಲರ್ ಬೇಕೋ ಆ ಕಲರ್ ಕ್ಲಿಕ್ ಮಾಡ್ಕೊಬೋದು ಇಲ್ಲಿ. ನೆಕ್ಸ್ಟ್ ಅಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ನೀವು ಕಲರ್ಸ್ ಸಹ ಇರುತ್ತೆ. ಈ ಕಡೆ ಬ್ಲ್ಯಾಕ್ ಇರೋ ಕಡೆ ಒಂದು ಕಲರ್ ಇರುತ್ತೆ, ಈ ಕಡೆ ವೈಟ್ ಇರೋ ಕಲರ್ ಒಂದು ಕಲರ್ ಇದೆ. ನಾವು ತೊಗೊಂಡಿರೋ ಶೇಪ್ಗೆ ಡಬಲ್ ಶೇಡೆಡ್ ಕಲರ್ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು. ಕೆಳಗಡೆ ಬ್ಲ್ಯಾಕ್ ಇದೆ ಅಲ್ವಾ, ಅಲ್ಲಿ ನೋಡಿ, ಇವಾಗ ನಾನು ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿದೆ, ಇಲ್ಲಿ ಕಲರ್ ಆಪ್ಷನ್ಸ್ ತೋರಿಸಿದೆ ನೋಡಿ. ನಮಗೆ ಇಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ಕ್ಲಿಕ್ ಮಾಡ್ಕೊಬೋದು. ಮಧ್ಯೆ ಒಂದು ಲೈನ್ ಇದೆ ಅಲ್ವಾ, ಲೈನಲ್ಲಿ ನಮಗೆ ಎಷ್ಟು ಬೇಕು ನೀಲಿ ಕಲರು ಅನ್ನೋದನ್ನ ಸೆಟ್ ಮಾಡ್ಕೊಬೋದಾಗಿರುತ್ತೆ. ಫುಲ್ಲು ಬೇಕಾ ಇಲ್ಲ ನೋಡಿ, ನಾನು ಫುಲ್ ಇಟ್ಟಿದ್ದೀನಿ. ಈಗ ನೀವು ಆ ಕಡೆ ಇವಾಗ ಸೆಟ್ ಮಾಡ್ಕೊಂಡು ನೋಡಿ ಬ್ಲ್ಯಾಕ್ ಇದೆ. ಇವಾಗ ನಾವು ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಲರ್ ಬೇಕೋ ಆ ಕಲರ್ ಸಹ ತೊಗೊಬೋದಾಗಿರುತ್ತೆ. ನೋಡಿ, ಈ ಥರ ನೋಡಿ. ಲಾಸ್ಟಲ್ಲಿ ಮೀಡಿಯಾ ಆಪ್ಷನ್ ಇದೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಾವು ತೊಗೊಂಡಿರೋ ಶೇಪ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನಾವಿಲ್ಲಿ ಆ್ಯಡ್ ಮಾಡ್ಬೋದಾಗಿರುತ್ತೆ. ನೋಡಿ, ನಾನೀಗ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ಇಲ್ಲಿ. ಆ ಫೋಟೋ ನಾವು ಯಾವ ಶೇಪಲ್ಲಿ ತೊಗೊಂಡಿರ್ತೀವಲ್ವ ಆ ಶೇಪಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೋಡಿ, ಇವಾಗ ನೋಡಿ, ಇದನ್ನು ನಾವು ಸ್ವಿಮ್ ಸಹ ಮಾಡ್ಕೊಬೋದು. ನೋಡಿ, ಕಲಿಸಿದ್ರು ಅದು ಇಮೇಜ್ ಅದರಲ್ಲೇ ಫುಲ್ ಸೆಟ್ ಆಗಿಬಿಡುತ್ತೆ. ಓಕೆನಾ. ಸೊ ಫ್ರೆಂಡ್ಸ್, ಇದು ಪಾರ್ಟ್ 1. ನಾಳೆ ಪಾರ್ಟ್ 2 ಪೋಸ್ಟ್ ಮಾಡ್ತೀನಿ. ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಲೈಟ್ ಮೋಷನ್ ಯಾವ ತರ ಯೂಸ್ ಮಾಡೋದು ಮತ್ತೆ ಟೂಲ್ಸ್ ಎಲ್ಲ ಯಾವ ತರ ಯೂಸ್ ಮಾಡೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ಹೆಂಗ ಅನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಅಷ್ಟೇ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.